ಓಂ ದುಮ್ ದುರ್ಗಾ ನಮಃ. ಎಲ್ಲರಿಗೂ ನಮಸ್ಕಾರ. ಹೆಲೋ ಮೈ ಟ್ಯಾರೋ ಬೀಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ. ನಿನ್ನೆ ಯಾವುದು ವೀಡಿಯೋಸ್ ಬಂದಿಲ್ಲ ಬಿಕಾಸ್ ಆಫ್ ದ ನೆಟ್ವರ್ಕ್ ಇಶ್ಯೂಸ್. ಓಕೆನಾ, ನೆಟ್ವರ್ಕ್ ಇಲ್ಲದಲ್ಲೇ ಇರೋ ಕಾರಣ ನಾನು ಯಾವ ವೀಡಿಯೋಸ್ ಕೂಡ ನಿನ್ನೆ ಮಾಡಿರಲಿಲ್ಲ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ತೊಗೊಂಬಂದೀನಿ ಒನ್ಸ್ ಅಗೇನ್ ಫಾರ್ ಯು. ಓಕೆನಾ, ಬೆಳಗ್ಗೆ ಒಂದು ಅಪ್ಲೋಡ್ ಮಾಡಿದ್ದೆ ಕರೆಂಟ್ ಎನರ್ಜಿ ಬಗ್ಗೆ, ಆ್ಯಂಡ್ ಐ ಥಾಟ್ ಐ ಶುಡ್ ಡೂ ದಿಸ್ ರೀಡಿಂಗ್ ಅನ್ನೋ ಥರ, ಬಿಕಾಸ್ ಇದು ನನ್ನ ಮೈಂಡಲ್ಲಿ ಸಡನ್ನಾಗಿ ಬಂತು. ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ನಿಂದ ಕಮಿಟೆಡ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಾ, ರೈಟ್? ನಿಮ್ಮ ಪರ್ಸನ್ ನಿಜವಾಗ್ಲೂ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಥವಾ ಹಿಂಗೆ ಏನಾದ್ರು ನಡ್ಕೊಂಡು ಹೋಗುತ್ತಾ, ಕ್ಲಾರಿಟಿ ಅನ್ನೋದಿಲ್ಲ ನಿಮಗೆ. ಸೊ ಐ ಥಾಟ್ ವೈ ಶುಡಂಟ್ ಐ ಡೂ ಇಟ್ ಅನ್ನೋ ಥರ. ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನಿಮಗೆ ರೆಸೊನೇಟ್ ಆದರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್ಸ್ ಫಾರ್ ಮೀ. ಪರ್ಸ್ನಲ್ ರೀಡಿಂಗ್ಸ್ಗೆ ನನ್ನ ತಮ್ನೇಲಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ. ಓಕೆನಾ, ಸೊ ಇವತ್ತಿನ ಒಂದು ರೀಡಿಂಗಲ್ಲಿ ನಾವು ಏನು ಚೆಕ್ ಮಾಡ್ತೀವಿ ಅಂತಂದರೆ, ಅವರ ಎನರ್ಜಿ ಏನಿದೆ ಈ ಕನೆಕ್ಷನಲ್ಲಿ, ನಿಮ್ಮ ಕಡೆ ಎನರ್ಜಿ ಹೇಗಿದೆ ಅವ್ರದ್ದು, ಅವರ ಇಂಟೆನ್ಷನ್ಸ್ ಏನು, ಆ್ಯಂಡ್ ಆಲ್ಸೋ ಅವ್ರಿಗೆ ಏನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಕಮಿಟ್ಮೆಂಟ್ ಕೊಟ್ಟರೆ ಅವರು ನಿಮ್ಮ ಮತ್ತು ಅವರ ಒಂದು ರಿಲೇಷನ್ಶಿಪ್ ಹೆಂಗಿರುತ್ತೆ, ಈ ಒಂದು ನೆಕ್ಸ್ಟ್ ಇನ್ನು 1 to 3 ಮಂತ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಚೆಕ್ ಮಾಡೋಣ. ಓಕೆನಾ, ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಒಂದು ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಫೈಲ್ 1 ಆ್ಯಂಡ್ ಫೈಲ್ 2, ಅಥವಾ ಗ್ರೂಪ್ 1 ಅಥವಾ ಗ್ರೂಪ್ 2, ಯಾವುದು ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇದೆ. ಓಕೆ, ಒನ್ ಈಸ್ ಗರ್ಲ್, ಅನ್ನೋದು ಒನ್ ಈಸ್ ಬಾಯ್. ನೀವೇನಾದ್ರು ಹುಡುಗಿ ಆಗಿದ್ರೆ ಇದನ್ನು ಚೂಸ್ ಮಾಡಿ, ಹುಡುಗ ಆಗಿದ್ರೆ ಇದನ್ನು ಚೂಸ್ ಮಾಡಿ ಅಂತ ಹೇಳಲ್ಲ. ನಿಮಗೆ ಯಾವ ಚೂಸ್ ಮಾಡಬೇಕು ಅನಿಸುತ್ತೆ ಸೊ ಅದನ್ನು ಚೂಸ್ ಮಾಡಿ. ಸೊ ಫಸ್ಟ್ ಫೈಲ್ ಈಸ್ ದಿಸ್, ಫಸ್ಟ್ ಗ್ರೂಪ್, and the second group is this one. Okay, now so this is from Wild Reflections, I guess, and this is from Witch's Garden. Okay, so ಇದು Witch's Garden, ಇದು Wild Reflection. So yeah, let's go with group 1 for now. So bye bye, let's meet you in the group reading. Hello group 1, welcome to your reading. So ಇಲ್ಲಿ ನನಗೆ ಅನ್ನಿಸ್ತಿರೋ ಪ್ರಕಾರ ನೀವು ತುಂಬ ಅಂದರೆ ತುಂಬ ವರಿ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪರ್ಸನ್ನಿನ ಒಂದು ಕಮಿಟ್ಮೆಂಟ್ ಬಗ್ಗೆ. ಲೈಕ್ ಇಟ್ ಕುಡ್ ಬಿ ಅ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್, ನಿಮ್ಮಿಬ್ಬರ ಒಂದೇ ಒಂದು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಕೂಡ ಇರ್ಬೋದು, ಇಲ್ಲ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಸೀರಿಯಸ್ ಇಲ್ಲದೇ ಇರ್ಬೋದು. ನೀವಂತೂ ತುಂಬ ತಲೆ ಕೆಡಿಸ್ಕೊಂಡು, ಸ್ಪೆಷಲಿ ನಿಮಗೆ ಕೂಡ ಕನಸಿದೆ, ದೊಡ್ಡ ದೊಡ್ಡ ಕನಸಿದೆ ಈ ಪರ್ಸನ್ನ ಮದುವೆ ಆಗಬೇಕು ಅಂತೆಲ್ಲ. ಸೊ ಲೆಟ್ಸ್ ಚೆಕ್. Will this ever become a committed relationship? Universe, please guide me. Please give me the accurate reading. So, ನಿಮ್ಮ ಒಂದು ಕರೆಂಟ್ ಎನರ್ಜಿ ಹೇಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ? Your current energy in this relationship. ನಿಮ್ಮ ಕರೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಲಿಟ್ರಲಿ ನೀವು ತುಂಬ ಭಯ ಪಡ್ತಾ ಇದ್ದೀರಾ, ಲಿಟ್ರಲಿ. ಆ್ಯಂಡ್ ದೇರ್ ಇಸ್ ಅ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಭಯ ಅಂತ ತುಂಬ ಪಡ್ತಾ ಇದ್ದೀರಾ. ಭಯ ಏನಕ್ಕೆ ಅಂತಂದರೆ, ನಿಮಗೆ ನಿಮ್ಮ ಪರ್ಸನ್ ಮೇಲೆ ಡೌಟ್ ಇದೆ, ವೆದರ್ ದಿಸ್ ಪರ್ಸನ್ ಇಸ್ ಸೀರಿಯಸ್ ಆರ್ ನಾಟ್ ಅಂತಂದರೆ, ನಿಮ್ಮ ಪರ್ಸನ್ ನಿಜವಾಗ್ಲೂ ನಿಮ್ಮ ಕಡೆ ಸೀರಿಯಸ್ ಆಗಿದ್ದಾರಾ, ಇಲ್ಲ ಬರೀ ಇವರು ನಿಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಭಯ ನನಗೆ ನಿಮ್ಮ ಕಡೆಯಿಂದ ಕಾಣಿಸ್ತದೆ. ಓಕೆನಾ, ಸೊ ನಾನು ಇದನ್ನು ಒಂದೊಂದೇ ಕಾರ್ಡ್ ತೆಗೆದು ಐ ವಿಲ್ ಕ್ಲಾರಿಫೈ ದಿಸ್ ಕಾರ್ಡ್ಸ್. ಶಿಟ್, ಗೆಸ್ ವೇಟ್ ಅ ಮಿನಿಟ್. ನಿಮಗೆ ತುಂಬ ಹೋಪ್ಸ್ ಇತ್ತು ಈ ಪರ್ಸನ್ ಮೇಲೆ, ಲೈಕ್ ಈ ಪರ್ಸನ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ ಅನ್ನೋದು ನಿಮಗೆ ತುಂಬ ಹೋಪ್ಸ್ ಇತ್ತು. ಬಟ್ ಐ ಆಮ್ ನಾಟ್ ಶೋರ್ ನಿಮಗೆ ಇನ್ನೂ ಹೋಪ್ಸ್ ಉಳಿದಿದೆ ಅಂತ. ಯು ಆರ್ ವೆರಿ ಎಮೋಷ್ನಲ್ ರೈಟ್. ನಾವು ತುಂಬ ಎಮೋಷ್ನಲ್ ಆಗಿದ್ದೀರಾ, ತುಂಬ ಭಯ ಪಡ್ತಾ ಇದ್ದೀರಾ. ಯು ಆರ್ ಕ್ರೇವಿಂಗ್, ಈವನ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇದ್ದೀರಾ ಈ ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಸಿಗಲಿ ಅಂತ. ಸ್ಪೆಷಲಿ ಫುಲ್ ಮೂನ್ ಎನರ್ಜೀಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಮ್ಯಾನಿಫೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಈಸ್ ದಿಸ್ ಮೂನ್ ಹಿಯರ್? ಮೂನ್ ಯಾಕಿದೆ ಯೂನಿವರ್ಸ್? ಇವರ ಕರೆಂಟ್ ಎನರ್ಜಿಲಿ ಮೂನ್ ಯಾಕಿದೆ? ಇವರ ಕರೆಂಟ್ ಎನರ್ಜಿಲಿ ಮೂನ್ ಯಾಕಿದೆ? ಎಸ್, ಆಫ್ ಕೋರ್ಸ್, ಸಿ ಕಿಂಗ್ ಆಫ್ ಕಪ್ಸ್. ಸೊ ಡಿಸಪಾಯಿಂಟೆಡ್. ನೀವಂತೂ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತೀರ ಈ ಪರ್ಸನ್ಗೆ. ಯು ಲವ್ ದಿಸ್ ಪರ್ಸನ್ ಅಲ್ಲ, ತುಂಬ ಅಂದರೆ ತುಂಬ ಪ್ರೀತಿ ಇದೆ ನಿಮಗೆ ಈ ಪರ್ಸನ್ ಮೇಲೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬ ಇದೆ. ನೀವು ಅವರ ಒಂದು ಲೈಕ್ ಪ್ರಪೋಸಲ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರಪೋಸಲಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಕೊಡಲಿ, ಒಂದು ಸೀರಿಯಸ್ ರಿಲೇಷನ್ಶಿಪ್ ಆಗಿ ಟರ್ನ್ ಮಾಡಲಿ ಅಂತ. ಈವನ್ ನೀವು ಕೂಡ ಕೆಲವೊಂದು ಸತಿ ಇವ್ರಿಗೆ ನೀವೇ ಬಾಯ್ಬಿಟ್ಟು ಹೇಳಿದ್ದೀರಾ, ಲೈಕ್ ಯು ವಾಂಟ್ ದಟ್ ಅನ್ನೋ ಥರ ಇಲ್ಲಿ ನೀವು ಸ್ವಲ್ಪ ಕೆಲವೊಂದು ಸೈನ್ಸ್ ಕೂಡ ಕೊಟ್ಟಿದ್ದೀರಾ.
ಓಕೆನಾ. ಸೊ ಇವಾಗ ನಿಮಗೆ ಏನಕ್ಕೆ ಭಯ ಆಗ್ತಿದೆ ಅಂತಂದರೆ, ಈ ಪರ್ಸನ್ ಫಸ್ಟ್ ಎಷ್ಟು ಸೀರಿಯಸ್ ಆಗಿದ್ರು ನಿಮ್ಮ ಕಡೆ, ಅಷ್ಟು ನಿಮ್ಮ ಕಡೆ ಇವಾಗ ಸೀರಿಯಸ್ ಆಗಿ ಕಾಣಿಸ್ತಾ ಇಲ್ಲ. ಓಕೆನಾ. ಸೊ ಯಾವಾಗಲೂ ಬರೀ ನೆಗೆಟಿವ್ ಸೈಡೇ ಈ ಪರ್ಸನ್ ಯೋಚನೆ ಮಾಡ್ತಾ ಇರ್ತಾರೆ. ಅಂತಂದರೆ ನಿಮ್ಮಲ್ಲಿ ತಪ್ಪು ಹುಡುಕ್ತಾ ಇರ್ತಾರೆ ಹೊರತು ನಿಮ್ಮಲ್ಲಿರೋಂಥ ಒಳ್ಳೆ ಗುಣಗಳನ್ನ ಈ ಪರ್ಸನ್ ಯಾವತ್ತೂ ಇವಾಗ ಲೈಕ್ ಕೇರ್ ಮಾಡ್ತಿಲ್ಲ. ಸೊ ದಿಸ್ ಈಸ್ ಯರ್ ಕರೆಂಟ್ ಎನರ್ಜಿ. ಸೊ ಅವರ ಒಂದು ಕರೆಂಟ್ ಎನರ್ಜಿ ಹೇಗಿದೆ ಯೂನಿವರ್ಸ್, ಅವರ ಒಂದು ಕರೆಂಟ್ ಎನರ್ಜಿ ಹೇಗಿದೆ ಟುವರ್ಡ್ಸ್ ಯು, ಅವರ ಒಂದು ಕರೆಂಟ್ ಎನರ್ಜಿ ಹೇಗಿದೆ ಟುವರ್ಡ್ಸ್ ಯು. ಸಿ ಅವರ ಒಂದು ಕರೆಂಟ್ ಎನರ್ಜಿ ನೋಡೋದಾದ್ರೆ, ದಿಸ್ ಪರ್ಸನ್ ಇಸ್ ಲೈಕ್ ಆಸ್ ಐ ಸೆಡ್, ಅವರು ಬರೀ ನೆಗೆಟಿವಿಟಿನ ಇದು ಮಾಡ್ತಾ ಇದ್ದಾರೆ. ಅಂತಂದರೆ ಅವ್ರಿಗೆ ಯಾವ ಥರ ಅಂತಂದರೆ, ಎಲ್ಲ ಬರೀ ನೀವೇ ಎಫರ್ಟ್ ಹಾಕಬೇಕು ಅನ್ನೋ ಥರ. ಓಕೆನಾ. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇರೋದು, ಗೈಸ್ ಐ ಆಮ್ ನಾಟ್ ಶೋರ್ ಇಫ್ ಐ ಆಮ್ ರೈಟ್ ಆರ್ ರಾಂಗ್, ಬಟ್ ನನಗಿಲ್ಲ ಅನ್ನಿಸ್ತಾ ಇರೋ ಪ್ರಕಾರ ನಿಮ್ಮ ಈ ಒಂದು ಪರ್ಸನ್ ಏನಿದ್ದಾರೆ ಇಲ್ಲಿ ನಿಮಗೆ ಬ್ಯಾಕ್ ಸ್ಟಾಬ್ ಮಾಡ್ತಾರೆ. ಅದಂತೂ ಸತ್ಯ. ಇಲ್ಲಿ ಬೇರೆ ಯಾವ ಥರನಾರು ಆಗಿರ್ಬೋದು, ಬಟ್ ನಿಮಗೆ ಇಲ್ಲಿ ಬ್ಯಾಕ್ ಸ್ಟಾಬ್ ಆಗ್ತಿರೋದಂತೂ ಇಲ್ಲಿ ಸತ್ಯ. ಓಕೆನಾ. ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಟು ಟೇಕ್ ಇನಿಷಿಯೇಟಿವ್. ನೀವು ಇನಿಷಿಯೇಟ್ ಮಾಡಲಿ ಅಥವಾ ನೀವು ಎಫರ್ಟ್ ಹಾಕಲಿ, ನೀವೇ ಪ್ರತಿಯೊಂದು ಮಾಡಲಿ ಅನ್ನೋ ಥರ ಈ ಒಂದು ಪರ್ಸನ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಅಕಸ್ಮಾತ್ ನೀವೇನಾದ್ರು ಇವ್ರಿಗೆ ಕೇರ್ ತೋರಿಸಿದ್ರು ಅಥವಾ ಇವ್ರಿಗೆ ಏನೇ ನೀವು ಮಾಡಿದ್ರೂ ಕೂಡ ಈ ಪರ್ಸನ್ ಅಷ್ಟು ವ್ಯಾಲ್ಯೂ ಮಾಡಲ್ಲ ಅದನ್ನ, ಅಥವಾ ಖುಷಿ ಪಡಲ್ಲ, ಈವನ್ ಸ್ಯಾಟಿಸ್ಫೈಡ್ ಕೂಡ ಆಗಿರಲ್ಲ ಅನ್ನೋ ಥರ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತದೆ. ಇನ್ನು ಪ್ಲೀಸ್ ಕ್ಲಾರಿಫೈ ಮಾಡಿ, ಇವರ ಒಂದು ಎನರ್ಜಿಲಿ 4 ಆಫ್ ಕಪ್ಸ್ ಯಾಕಿದೆ. ವೈ ಇಸ್ ದಿಸ್ 4 ಆಫ್ ಕಪ್ಸ್ ಹಿಯರ್? ಓಕೆ. ಸೊ ಈ ಒಂದು ಪರ್ಸನಿನ ಪ್ರಕಾರ ಇಟ್ಸ್ ಲೈಕ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೂ ಇಲ್ಲ ಅನ್ನೋ ಥರ. ಓಕೆನಾ. ದಿಸ್ ರಿಲೇಷನ್ಶಿಪ್ ಆಸ್ ನಥಿಂಗ್ ಅನ್ನೋ ಥರ ಅಂತ ಅನ್ನಿಸ್ತಿದೆ ಅವ್ರಿಗೆ, ಒಂದು ಮೀನಿಂಗ್ಲೆಸ್ ಅನ್ನೋ ಥರ ಅನ್ನಿಸ್ತಿದೆ. ಸೊ ಸ್ಟಾರ್ಟಿಂಗಲ್ಲಿ ಈ ಒಂದು ರಿಲೇಷನ್ಶಿಪ್ ತುಂಬ ಡೆಸ್ಟಿಂಡ್, ಹೌದು ನಾನು ನೀನು ಏನೋ ಜನ್ಮ ಜನ್ಮಾಂತರ ತನಕ ಇರಬೇಕು ಅನ್ನೋ ಥರ ಏನೇನೋ ತುಂಬ ದೊಡ್ಡದಾಗಿ ರೊಮ್ಯಾಂಟಿಕ್ಕಾಗಿ ಮಾತಾಡಿದ್ರು. ಬಟ್ ಇವಾಗ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದಾರೆ ಈ ಪರ್ಸನ್. ಲೈಕ್ ತುಂಬ ನೆಗ್ಲಿಜಿಬಲ್ ಆಗ್ತಾ ಇದ್ದಾರೆ ನಿಮ್ಮ ಕಡೆಗೆ. ಆ್ಯಂಡ್ ಕೆಲವೊಂದು ಜಗಳಗಳನ್ನಾಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಮಾಡಿರೋ ತಪ್ಪುಗಳಾಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಏನ್ಯಾರು ಆಗಿರ್ಬೋದು, ಅದನ್ನು ತುಂಬ ಹಿಡ್ಕೊಂಡು ಮಾತಾಡ್ತಾರೆ. ತುಂಬ ಅದನ್ನೇ ಹೇಳ್ತಾ ಇರ್ತಾರೆ. ನೀವು ಏನು ಮಾಡೋಂಗಿಲ್ಲ, ಏನು ಮಾತಾಡೋಂಗಿಲ್ಲ, ಬರೀ ಅದನ್ನೇ ಅವರು ಇಟ್ಕೊಂಡು ಕೊರಿತಾ ಇರ್ತಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ. ಓಕೆನಾ. ಸೊ ಅವರ ಒಂದು ಟ್ರೂ ಇಂಟೆನ್ಷನ್ ಏನಿದೆ ನಿಮ್ಮ ಕಡೆಗೆ, ಅವರ ಒಂದು ಟ್ರೂ ಇಂಟೆನ್ಷನ್ ಏನಿದೆ, ಅದೇ ಎಮೋಷ್ನಲಿ ಇನ್ವೆಸ್ಟೆಡ್, ಇಟ್ಸ್ ನೋ. ಅವರಂತೂ ಖಂಡಿತವಾಗ್ಲೂ ಎಮೋಷ್ನಲಿ ನಿಮ್ಮ ಕಡೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸೊ ಅವರ ಒಂದು ಇಂಟೆನ್ಷನ್ ಏನು? ದಿಸ್ ಪರ್ಸನ್ ಆಸ್ ನಥಿಂಗ್, ದ ಜಸ್ಟ್ ಪ್ಲೇಯಿಂಗ್ ಸೇಫ್ ಅಂತ ಅನ್ನಿಸ್ತಾ ಇದೆ. ಓಕೆನಾ. ಈ ಒಂದು ಪರ್ಸನ್ಗೆ ಏನು ಗೊತ್ತಾ, ನಿಮ್ಮನ್ನ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬಿಕಾಸ್ ಹಿ ನೋಸ್ ದಟ್ ಆರ್ ಶಿ ನೋಸ್ ದಟ್ ನೀವು ತುಂಬ ಈ ಪರ್ಸನ್ನ ಇಷ್ಟಪಡ್ತೀರಾ ಅಂತ. ಬಟ್ ಈ ಪರ್ಸನ್ ಮನಸ್ಸಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಇವರಿಗೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಇರಬೇಕು ಅಂತಾಗಲಿ ಅಥವಾ ಸೀರಿಯಸ್ ಆಗಿ ರಿಲೇಷನ್ಶಿಪ್ನ ತೊಗೊಂಡೋಗ್ಬೇಕು ಅಂತಾಗಲಿ ಸ್ವಲ್ಪನೂ ಕೂಡ ಇವ್ರಿಗೆ ಇಷ್ಟ ಇಲ್ಲ. ಬಿಕಾಸ್ ದರ್ ಇಸ್ ಸಮ್ಮನ್ ಎಲ್ಸ್. ಇಲ್ಲಿ ತುಂಬ ಎವಿಡೆಂಟ್ ಆಗಿ ಕಾಣಿಸ್ತದೆ ಇಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಇದೆ ಅಂತ. ಸೊ ಹಾಗಾಗಿ ಅವರು ನಿಮಗೆ ಇಲ್ಲಿ ಓಪನ್ ಆಗೋ ಹೇಳ್ದೇನೆ ನಿಮ್ಮ ಹತ್ರ ಲೈಕ್ ಸೀರಿಯಸ್ ಆಗಿ ಇಲ್ದಲೆ ಇವ್ರು ಸುಮ್ಮನೆ ಒಂದು ಸೇಫಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ದಟ್ ಯಾರಿಗೂ ಕೂಡ ಇಲ್ಲಿ ಸ್ಪೆಷಲಿ ಅವರಿಗೆ ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಥರ ಈ ಒಂದು ಪರ್ಸನ್ ಇಲ್ಲಿ ದೇ ಆರ್ ಪ್ಲೇಯಿಂಗ್ ಸೇಫ್. ಓಕೆನಾ. ಸೊ ಅವರ ಒಂದು ಇಂಟೆನ್ಷನಲ್ಲಿ 3 ಆಫ್ ಸೋರ್ಟ್ಸ್ ಏನಕ್ಕಿದೆ ಯೂನಿವರ್ಸ್? ಬಿಕಾಸ್ ದೆನೋ ಅಕಸ್ಮಾತ್ ಅವ್ರು ಏನಾದ್ರು ನಿಮಗೆ ಹೇಳಿದ್ರೆ, ಲೈಕ್ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡಿದ್ರೆ, ಲೈಕ್ ದೇ ವಾಂಟ್ ಟು ಬ್ರೇಕಪ್ ಆರ್ ಅವ್ರಿಗೆ ಬೇರೆ ಯಾರು ಇದ್ದಾರೆ ಅಂತ ಅವ್ರು ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ನೀವು ತುಂಬ ಹರ್ಟ್ ಆಗ್ತೀರಾ, ನೀವು ಡಿಪ್ರೆಷನ್ಗೆ ಹೋಗ್ತೀರಾ. ಮತ್ತು ಅದು ಅವ್ರಿಗೆ ಇಲ್ಲ ಅಂತಾರೆ, ಅವ್ರಿಗೆ ತುಂಬ ಕ್ಲಿಂಗಿ ಆಗ್ತೀರಾ ಅಂತಂದರೆ ಈ ಬೇತಾಳದ ಥರ ಓಡಾಡ್ತಾರಲ್ಲ ಹಂಗಾಗ್ಬಿಡ್ತೀರಾ. ಹತ್ಕೊಂಡು ಕರ್ಕೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು ರೋದ್ ನೆಟ್ಕೊಂಡು ಈ ಥರ ಒಂದು ಸಿಚುಯೇಷನ್ ನಡೆಯುತ್ತೆ. ಅವ್ರು ಅದನ್ನೆಲ್ಲ ಫೇಸ್ ಮಾಡೋಕೆ ರೆಡಿ ಇಲ್ಲ ಈ ಪರ್ಸನ್. ಓಕೆನಾ. ಸೊ ದೇ ವಾಂಟ್ ಟು ಹರ್ಟ್ ಯು, ದೇ ಡೋಂಟ್ ಹರ್ಟ್ ಯು, ಬಟ್ ಅವರ ಇಂಟೆನ್ಷನ್ ಕೂಡ ಸರಿ ಇಲ್ಲ. ಪ್ಲೀಸ್, ದಿಸ್ ಪರ್ಸನ್ ಇಸ್ ರಿಯಲಿ ವರಿಡ್ ನಾವು. ಬಿಕಾಸ್ ಅವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ರಿಲೇಷನ್ಶಿಪ್ ಇಷ್ಟು ಸೀರಿಯಸ್ ಆಗುತ್ತೆ ಅಂತ. ಬಟ್ ತುಂಬ ಸೀರಿಯಸ್ ಆಗಿ ನೀವು ಚೇಂಜ್ ಆಗಿದ್ದೀರಾ, ನೀವು ತುಂಬ ಸೀರಿಯಸ್ ಆಗಿ ಈ ಪರ್ಸನ್ನ ತಗೊಳ್ತಾ ಇದ್ದೀರಾ. ಸೊ ಇವಾಗ ಅವ್ರಿಗೆ ಅದು ಟೆನ್ಷನ್ ಆಗ್ತಾ ಇದೆ. ಬಿಕಾಸ್ ದೇ ಡೋಂಟ್ ವಾಂಟೆಡ್ ಲಾಂಗ್ ಟರ್ಮ್. ಅವರಿಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಡವಾಗಿತ್ತು. ದೇ ವಾಂಟೆಡ್ ಜಸ್ಟ್ ಅ ಕ್ಯಾಶುವಲ್ ಥಿಂಗ್. ನಿಮ್ಮ ಜೊತೆ ಒಂದು ಕ್ಯಾಶುವಲ್ ಆಗಿ ಇರಬೇಕಿತ್ತು. ಬಟ್ ಅದು ಇವಾಗ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ಅದು ಚೇಂಜಸ್ ಆಗ್ತಾ ಇದೆ. ಇವಾಗ ಅದು ಅವ್ರಿಗೆ ತಲೆ ಕೆಡಿಸ್ತಾ ಇದೆ. ಡೂ ದೇ ಲವ್ ಯು? ಇಟ್ಸ್ ಅ ಬಿಗ್ ನೋ.
ಅದೇ ಯೂಸಿಂಗ್ ಯು ಇಟ್ಸ್ ಅ ಬಿಗ್ ಎಸ್. ಅವರು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಎವಿಡೆಂಟಾಗಿ ಕಾಣಿಸ್ತದೆ. ದೇ ಜಸ್ಟ್ ಯೂಸಿಂಗ್ ಯು ಫಾರ್ ಸಮಥಿಂಗ್ ಅಂತ. ಅದು ಅವ್ರಿಗೆ ಗುಡ್ ಆಗಿರ್ಬೋದು, ಬಟ್ ನಿಮಗಿದು ಬೇಡ ಕಾಣಿಸ್ತದೆ. ಅಕಸ್ಮಾತ್ ನೀವೇನಾದ್ರು ಈ ಪರ್ಸನ್ನಿಂದ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡೋಂಟ್. ಯಾಕೆ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಅಥವಾ ಸೀರಿಯಸ್ ಆಗ್ದಲ್ಲೇ ಇರೋದಕ್ಕೆ ಪ್ರಾಬ್ಲಮ್ ಆಗ್ತದೆ? ವಾಟ್ಸ್ ಬ್ಲಾಕಿಂಗ್ ದ ಕಮಿಟ್ಮೆಂಟ್? ವೈ? ವಾಟ್ಸ್ ದ ಬ್ಲಾಕಿಂಗ್ ದ ಕಮಿಟ್? ವಾಟ್ಸ್ ಬ್ಲಾಕಿಂಗ್ ದಿಸ್ ಕಮಿಟ್ಮೆಂಟ್? ಅಫ್ಕೋರ್ಸ್ ದೆರ್ ಇಸ್ ಸಮ್ ಒನ್ ಎಲ್ಸ್. ಇಲ್ಲಿ ಬೇರೆ ಯಾರೋ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ದೆರ್ ಇಸ್ ಸಮ್ ಒನ್ ಇಲ್ಲಿ. ಈವನ್ ಆ ಥರ್ಡ್ ಪರ್ಸನ್ಗೂ ಕೂಡ ಗೊತ್ತು ನೀವು ಇವ್ರ ಲೈಫಲ್ಲಿ ಇದ್ದೀರಾ ಅಂತ. ಬಟ್ ಇಲ್ಲಿ ಇವ್ರು ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ಆ ಥರ್ಡ್ ಪರ್ಸನ್ ಜೊತೆ ಇರೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ನನಗೆಲ್ಲ ಅನ್ನಿಸ್ತಾರ ಪ್ರಕಾರ ತುಂಬ ಜನಕ್ಕೆ, ನಾಟ್ ಎವ್ರಿ ಒನ್, ತುಂಬ ಜನಕ್ಕೆ ಇಲ್ಲಿ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಮ ಪರ್ಸನ್ ಕೂಡ ಹೆಲ್ಪ್ಲೆಸ್ ಆಗಿ ಫೀಲ್ ಮಾಡ್ತಿದ್ದಾರೆ. ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ ಮಾತ್ರ. ಬಟ್ ಇಲ್ಲಿ ತುಂಬ ಜನ, ಫಾರ್ ಸಮ್ ಆಫ್ ಯು, ನಿಮ್ಮ ಪರ್ಸನ್ ಥರ್ಡ್ ಪರ್ಸನ್ಗೋಸ್ಕರ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಆರ್ ದೇರ್ ಎನ್ ಇಮೋಷ್ನಲ್ ಒನ್ಸ್? ನೋ. ಭಯ ಇದೆಯಾ? ಇಲ್ಲ. ಇಮ್ಮೆಚೂರಿಟಿ ಇದೆಯಾ? ಮೇ ಬಿ. ಟೈಮಿಂಗ್ ಅಲ್ಲ. ಬಟ್ ಇವ್ರಿಗೆ ಥರ್ಡ್ ಪಾರ್ಟಿ ಇರೋದ್ರಿಂದ ಇವರು ನಿಮಗಿಲ್ಲಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ದೆರ್ ಇಸ್ ಅ ಆಪ್ಷನ್. ಇವರ ಲೈಫಲ್ಲಿ ಬೇರೆ ಒಂದು ಆಪ್ಷನ್ ಇವ್ರಿಗೆ ಆಲ್ರೆಡಿ ಇದೆ. ಓಕೆನಾ? ಸೊ ವಾಯ್ಸ್ ಟು ಫೋನ್ಸ್ ಇಯರ್ ಟು ಫೋನ್ಸ್ ಯಾಕಿದೆ ಇವ್ರಿಗೆ ಒಂದು ಇದರಲ್ಲಿ ಏನ್ರಿ ಆಲ್ರೆಡಿ ಆ ಥರ್ಡ್ ಪರ್ಸನ್ಗೆ ಪ್ರಪೋಸಲ್ ಕೊಟ್ಟಾಗಿದೆ ಆಲ್ರೆಡಿ. ಅವ್ರಿಗೆ ಅಲ್ಲಿ ಕಮಿಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈ ಪರ್ಸನ್ ಥರ್ಡ್ ಪರ್ಸನ್ಗೆ ಆಲ್ರೆಡಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮ್ಮನ್ನು ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಜಸ್ಟ್ ಮ್ಯಾನಿಪ್ಯುಲೇಟಿಂಗ್ ಯು. ಬಟ್ ತುಂಬ ಪ್ರೊಟೆಕ್ಟಿವ್ ಆಗೂ ಕೂಡ ಎನರ್ಜಿ ಇದೆ ಇವ್ರದ್ದು. ತುಂಬ ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದಾರೆ. ಓಕೆನಾ? ಸೊ ಏನು ಮಾಡ್ಬೇಕು ನೀವು ಇವಾಗ? ನೀವು ಕೂಡ ಉಲ್ಟಾ ಹೊಡಿಬೇಕು. ಓಕೆನಾ? ಸೊ ದಯವಿಟ್ಟು ಈ ಪರ್ಸನ್ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಮ್ಯಾನಿಪ್ಯುಲೇಟ್ ಮಾಡಿಸ್ಕೊಬೇಡಿ. ಬಿ ಅವೇರ್, ಬಿ ಕೇರ್ಫುಲ್. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಲ್ರೆಡಿ ಈ ಒಂದು ಪರ್ಸನ್ಗೆ ಬೇರೆ ಕಡೆಯಿಂದ ಕಮಿಟ್ಮೆಂಟ್ ಸಿಕ್ಕಿದೆ. ಇಲ್ಲ ಇವರೇ ಬೇರೆಯವ್ರಿಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್. ಯಾವಾಗಲೂ ಅವರ ಒಂದು ನೆನಪಿನಲ್ಲಿ ಜಾಸ್ತಿ ನಿಮ್ಮ ಪರ್ಸನ್ ಇರ್ತಾರೆ, ಈವೊಂದು ಅವರು ನಿಮ್ಮ ಜೊತೆ ಇದ್ದರೂ ಕೂಡ. ಓಕೆನಾ? ಸೊ ಅಕಸ್ಮಾತ್ ಅವ್ರೇನಾದ್ರು ಕಮಿಟ್ಮೆಂಟ್ ಕೊಟ್ಟರೆ ಈ ಒಂದು ಪರ್ಸನ್ ಜೊತೆ ಹೇಗಿರುತ್ತೆ? ವಾಟ್ ವುಡ್ ಕಮಿಟ್ಮೆಂಟ್ ಲುಕ್ ಲೈಕ್ ಇಫ್ ದಿಸ್ ಲೈಕ್ ವಿತ್ ದಿಸ್ ಪರ್ಸನ್? ಈ ಒಂದು ಪರ್ಸನ್ ಜೊತೆ ಕಮಿಟ್ಮೆಂಟ್ ಏನಾರು ಅವರು ಲವ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಏನಾದ್ರು ಕೊಟ್ಟರೆ ಹೇಗಿರುತ್ತೆ ಈ ಒಂದು ರಿಲೇಷನ್ಶಿಪ್? ಅವರು ನಿಮಗೆ ಕಮಿಟ್ಮೆಂಟ್ ಕೊಟ್ಟರು ಕೂಡ ನಿಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಖುಷಿಯಾಗಿರ್ತೀರ, ನಿಜವಾಗ್ಲೂ ಇಲ್ಲ. ಬಟ್ ಅವ್ರು ಏನಾರು ತಪ್ಪಿ ಕಮಿಟ್ಮೆಂಟ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಬಟ್ ತಪ್ಪಿ ಇವರು ಏನಾದ್ರು ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ನಿಮ್ಮ ಜೀವನ ಯಾವಾಗಲೂ ಬರೀ ಏನೋ ಯೋಚನೆ ಮಾಡೋದೇ ಆಗುತ್ತೆ, ಬರೀ ಡಿಪ್ರೆಷನ್ನಲ್ಲಿರೋದೇ ಆಗುತ್ತೆ. ಆ್ಯಂಡ್ ಆಲ್ಸೋ ಇವರ ಮೈಂಡಲ್ಲಿ ಏನು ಓಡ್ತಾ ಇದೆ, ಇವರ ಲೈಫಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ, ಅಥವಾ ಇವರ ಲೈಫಿನ ಆಪ್ಷನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರಬೇಕಾಗುತ್ತೆ. ಖುಷಿಯಾಗಿರ್ತೀರ? ನೋ. ಕನ್ಫ್ಯೂಸ್ ಆಗಿರ್ತೀರ? ಎಸ್. ಸೊ ನೀವಿಲ್ಲಿ ಒಂಟಿತನ ಫೀಲ್ ಮಾಡೋದಂತೂ ಗ್ಯಾರಂಟಿ. ಅಕಸ್ಮಾತ್ ಈ ಪರ್ಸನ್ ಏನಾದ್ರು ಕೊಟ್ಟರೆ ನಿಮ್ಮ ಕಮಿಟ್ಮೆಂಟ, ನೀವು ನಿಜವಾಗ್ಲೂ ಒಂಟಿತನ ಅದು ನಿಮಗೆ ಫೇಸ್ ಮಾಡೋದಂತೂ ಗ್ಯಾರಂಟಿ. ಸೊ ಏನಕ್ಕೆ ಈ ಕಾರ್ಡ್ ಇಲ್ಲಿದೆ? ನೀವು ಎಷ್ಟು ಎಫರ್ಟ್ ಹಾಕ್ತಿರಲ್ಲ, ಅವ್ರೇನಾರು ಕಮಿಟ್ಮೆಂಟ್ ಕೊಟ್ಟರೆ ನಿಮ್ಮ ಕಡೆಯಿಂದ ತುಂಬ ಅಂದರೆ ತುಂಬ ಎಫರ್ಟ್ ಹೋಗುತ್ತೆ. ನೀವು ತುಂಬ ಅಂದರೆ ಜಾಸ್ತಿನೇ ಹಾಕ್ತೀರ ಈ ಒಂದು ಪರ್ಸನ್ಗೆ. ಬಟ್ ಅಷ್ಟೇ ನಿಮಗೆ ರೆಸಿಪ್ರೊಕೇಟ್ ಆಗಲ್ಲ. ಈ ಪರ್ಸನ್ ನಿಮಗೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರೋ ಅಷ್ಟು ನಿಮಗೆ ಕೊಡಲ್ಲ. ನೀವು ಎಷ್ಟು ಎಫರ್ಟ್ ಹಾಕ್ತೀರೋ ಅಷ್ಟು ಕೊಡಲ್ಲ. ನೀವಿಲ್ಲಿ 70% ಹಾಕಿದ್ರೆ ಆ ಕಡೆಯಿಂದ 30% ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ತುಂಬ ಅಂದರೆ ತುಂಬಾ ಕೇರ್ಲೆಸ್ ಮಾಡ್ತಾರೆ ನಿನ್ನ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೇರ್ ಮಾಡಿ, ಲವ್ ಮಾಡಿ ಆ ಥರ ಮಾಡಲ್ಲ. ಕಮಿಟ್ಮೆಂಟ್ ಕೊಟ್ಟರು ಕೂಡ ಕೊಡಲ್ಲ. ಬಟ್ ಕೊಟ್ಟರು ಕೂಡ ಈ ಒಂದು ಪರ್ಸನ್ ತುಂಬ ಕೇರ್ಲೆಸ್ ಆಗ್ತಾರೆ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕೇರ್ ಕನ್ಸರ್ನ್ ಅನ್ನೋದು ತೋರಿಸಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಯು. ಓಕೆನಾ? ಸೊ ವಾಟ್ಸ್ ದ ಲೈಕ್ಲಿ ಔಟ್ಕಮ್ ಇನ್ ದ ನೆಕ್ಸ್ಟ್ 1 to 3 months ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಈ ಒಂದು ರಿಲೇಷನ್ಶಿಪ್ ಏನಿದೆ ಇಲ್ಲಿ ನೆಕ್ಸ್ಟ್ 1 to 3 monthsಲ್ಲಿ, ನೆಕ್ಸ್ಟ್ 3 months ಅಂತಲೇ ಅಂದ್ಕೊಳ್ಳಿ, ನೆಕ್ಸ್ಟ್ 3 monthsಲ್ಲಿ ಏನಾಗ್ಬೋದು? ವಾಟ್ಸ್ ದ ಔಟ್ಕಮ್, ಲೈಕ್ಲಿ ಔಟ್ಕಮ್ ಫಾರ್ ನೆಕ್ಸ್ಟ್ 3 months? ಓಕೆ, ನೀವಂತೂ ತುಂಬ ವೆಯ್ಟ್ ಮಾಡ್ತೀರಾ. ನೆಕ್ಸ್ಟ್ 3 monthsಲ್ಲಿ ಒಂದು ಚಿಕ್ಕ ಪುಟ್ಟ ಪ್ರೋಗ್ರೆಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ. ಎಂಡ್ ಆಗುತ್ತೆ ಅಂತ ಹೇಳ್ತಿಲ್ಲ ರಿಲೇಷನ್ಶಿಪ್. ಬಟ್ ನೆಕ್ಸ್ಟ್ ಇನ್ನು 3 monthsಲ್ಲಿ ಕಮಿಟ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್. ಓಕೆನಾ? ಬಟ್ ಇನ್ನು ನೆಕ್ಸ್ಟ್ 3 months, ವಿದಿನ್ 3 monthsಲ್ಲಿ ಒಂದು ಚಿಕ್ಕ ಪುಟ್ಟ
ಪ್ರೋಗ್ರೆಸ್ ಆಗುತ್ತೆ. ನೀವು ಅವ್ರ ಬಗ್ಗೆ ಏನೋ ಒಂದು ಸ್ವಲ್ಪ ತಿಳ್ಕೊತೀರ, ಅವರು ಕೂಡ ನಿಮ್ಮ ಬಗ್ಗೆ ತಿಳ್ಕೊತಾರೆ. ಇಬ್ಬರೂ ಕೂಡ ಇಬ್ಬರ ಬಗ್ಗೆ ಸ್ವಲ್ಪ ಇನ್ ಡೆಪ್ತಲ್ಲಿ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ರನ್ನೊಬ್ರು ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಸ್ವಲ್ಪ ಪ್ರೋಗ್ರೆಸ್ ಅಂತೂ ಖಂಡಿತವಾಗ್ಲೂ ನನಗಿಲ್ಲಿ ಕಾಣಿಸ್ತದೆ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಏನಕ್ಕಿದೆ ಯೂನಿವರ್ಸಲ್ಲಿ ದ ನೆಕ್ಸ್ಟ್ 3 ಮಂತ್ಸ್ಗೆ? ಪೇಜ್ ಆಫ್ ಪೆಂಟಿಕಲ್ಸ್ ಏನಕ್ಕಿದೆ? ಓಕೆ ಓಕೆ. ಸೊ ಇನ್ನೊಂದೇನು ಅಂತಂದರೆ, ಲೆಟ್ ಮಿ ಕ್ಲಾರಿಫೈ. ನೀವು ನಿಮ್ಮ ಒಂದು ಇಂಪಾರ್ಟೆನ್ಸ್ನ ತಿಳ್ಕೊತೀರ ನೆಕ್ಸ್ಟ್ 3 ಮಂತ್ಸಲ್ಲಿ. ನೀವೇನು ಅವ್ರ ಬಗ್ಗೆ ತಿಳ್ಕೊತೀರಲ್ಲ, ಅಷ್ಟೇ ನಿಮ್ಮ ಬಗ್ಗೆ ನೀವು ಎಷ್ಟು ಬೆಟರ್ ಪರ್ಸನ್ನ ಡಿಸರ್ವ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಾಲ್ಯೂ ಏನಿದೆ ಅನ್ನೋದು ತಿಳ್ಕೊಂಡು ನಿಮ್ಮ ಒಂದು ಬೆಟರ್ ಲೈಫಿಗೆ ನೀವು ಟ್ರಾವೆಲ್ ಮಾಡ್ತೀರಾ ಇನ್ ನೆಕ್ಸ್ಟ್ 3 ಮಂತ್ಸ್. ಇವ್ರನ್ನ ಬಿಟ್ಟು ಹೋಗ್ತೀರಾ ಅಂತ ಹೇಳಲ್ಲ, ಬಟ್ ನಿಮ್ಮ ಒಂದು ಬೆಟರ್ ವರ್ಷನ್ ಆಗೋಕ್ಕೆ ನಿಮ್ಮನ್ನು ನೀವು ಚೇಂಜಸ್ ಮಾಡ್ಕೊಳ್ತೀರಾ. ಬಿಕಾಸ್ ಈ ಒಂದು ಪರ್ಸನ್ ಏನು ಟ್ರೀಟ್ ಮಾಡ್ತಾರೆ ಅದು ನಿಮಗೆಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ತೀರಾ. ದಟ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಇನ್ ನೆಕ್ಸ್ಟ್ 3 ಮಂತ್ಸ್. ಎಲ್ಲ ಕಂಪ್ಲೀಟಾಗಿ ಈ ಪರ್ಸನ್ ಏನು, ಈ ಪರ್ಸನ್ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಏನು ಎತ್ತೆಲ್ಲ ತಿಳ್ಕೊಂಡು ನಿಮಗೇನು ಬೇಕು ನೀವು ಇಂಪಾರ್ಟೆಂಟ್ ಇಟ್ಕೊಂಡು ನೀವಿಲ್ಲಿ ಯು ವಿಲ್ ಚೇಂಜ್. ಯು ವಿಲ್ ಚೇಂಜ್ ಡೆಫಿನೆಟ್ಲಿ. ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತೀರಾ, ವಿಚ್ ಈಸ್ ಅ ಗ್ರೇಟ್ ಥಿಂಗ್. ಓಕೆನಾ? ಸೊ ನಿಮಗೆ ಏನು ಗೈಡೆನ್ಸ್ ಇದೆ ಫ್ರಮ್ ದಿ ಯೂನಿವರ್ಸ್? ಸೊ ಯೂನಿವರ್ಸ್, ವಾಟ್ಸ್ ದ ಗೈಡೆನ್ಸ್ ಫ್ರಮ್ ಯು ಫಾರ್ ಮೈ ವ್ಯೂವರ್ಸ್? ಸೊ ನೀವಿವಾಗ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಒಂದು ಟ್ರೂ ಲವ್ ಮೇಲೆ. ಬಿಕಾಸ್ ದೆರ್ ಇಸ್ ಸಮ್ ಒನ್ ಆ ರಿಯಲ್ ಪರ್ಸನ್ ಫಾರ್ ಯು. ನಿಮಗೆ ಯಾವುದೋ ಒಂದು ಸೋಲ್ಮೇಟ್ ಕನೆಕ್ಷನ್ ಅಥವಾ ನಿಮ್ಮನ್ನಾಗಿ ಒಂದು ನೋಡೋವಂಥ ಪರ್ಸನ್ ಇದ್ದಾರೆ, ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಓಕೆನಾ? ಸೊ ಈ ಒಂದು ಪರ್ಸನ್, ನಿಮಗೆ ಯಾರು ವ್ಯಾಲ್ಯೂ ಮಾಡ್ತಾಯಿಲ್ಲ ಆ ಪರ್ಸನ್ ಬಗ್ಗೆ ಅಲ್ಲ, ಬಟ್ ಯಾರು ನಿಮ್ಮನ್ನ ತುಂಬ ಕೇರ್ ಮಾಡ್ತಾರೆ, ಯಾರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅವರನ್ನು ನೀವು ಫೋಕಸ್ ಮಾಡಬೇಕಾಗತ್ತೆ. ಯು ನೀಡ್ ಟು ನೋ ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಟ್ರೂ ಆಗಿ ಅಂತ. ಸೊ ಡೋಂಟ್ ಟ್ರಸ್ಟ್ ಎವ್ರಿಥಿಂಗ್. ಜಾಸ್ತಿ ಏನಕ್ಕೂ ಅರ್ಜೆಂಟ್ ಮಾಡಬೇಡಿ. ಟೇಕ್ ಇಟ್ ಸ್ಲೋ. ಎಲ್ಲದನ್ನೂ ಅರ್ಥ ಮಾಡ್ಕೊಂಡು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆ ಒಂದು ಬೆಟರ್ ಪರ್ಸನ್ ಏನು ಬರ್ತಾ ಇದ್ದಾರೆ, ದಯವಿಟ್ಟು ಐಸೋಲೇಟ್ ಆಗಿರಬೇಡಿ, ಅಥವಾ ಈ ಒಂದು ಪರ್ಸನ್ ಕಡೆಗೆ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಡೈವರ್ಟ್ ಮಾಡ್ಕೊಂಡಿರಬೇಡಿ. ಈ ಒಂದು ನ್ಯೂ ಪರ್ಸನ್ನ ಕೂಡ, ಅಥವಾ ನಿಮ್ಮ ಒಂದು ಸೋಲ್ಮೇಟ್ ಎನರ್ಜಿನ ದಯವಿಟ್ಟು ಅಟ್ರಾಕ್ಟ್ ಮಾಡಿ ಆ ಒಂದು ಸೋಲ್ಮೇಟ್ನ ನಿಮ್ಮ ಕಡೆಗೆ ಮಾಡ್ಕೊಳ್ಳಿ. ಓಕೆನಾ? ಸೊ ದಟ್ ವಾಸ್ ಇಟ್ ಫಾರ್ ಯು. ಫಾರ್ ಗ್ರೂಪ್ 1 ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ರೆಸೊನೇಟ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಟು ಗೆಟ್ ಯುವರ್ ರೀಡಿಂಗ್, ನಿಮಗೆ ರೆಸೊನೇಟ್ ಆಗಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ಕೂಡ ತೊಗೊಂಡು ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ನನ್ನ ತಮ್ನೇಲಲ್ಲಿ ನಿಮಗೆ ನಂಬರ್ ಕೊಟ್ಟಿದ್ದೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಜಂಪ್ ಆನ್ ಟು ದ ಗ್ರೂಪ್ 2 ನೌ. ಟೇಕ್ ಕೇರ್. ಬಾಯ್. ಸೊ ಹೆಲೋ ಗ್ರೂಪ್ 2, ವೆಲ್ಕಮ್ ಬ್ಯಾಕ್ ಟು ಯುವರ್ ರೀಡಿಂಗ್. ಸೊ ನೀವಿಲ್ಲಿ ನಿಮ್ಮ ಪರ್ಸನ್ ಕಡೆಗೆ ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಆ್ಯಕ್ಷನ್ಗಳನ್ನ ತೊಗೊಳ್ತಾ ಇದ್ದೀರಾ ಅನ್ನೋದು ನನಗೆ ಇಲ್ಲಿ ಕಾಣಿಸ್ತದೆ. ದೆರ್ ಇಸ್ ಸಮ್ ಗ್ರೋತ್ ಇನ್ ದಿಸ್ ರಿಲೇಷನ್ಶಿಪ್. ಏನೋ ಒಂದು ಸ್ವಲ್ಪ ಒಳಗಡೆ ಇರೋದೆಲ್ಲ ಸ್ವಲ್ಪ ಇವಾಗ ಆಚೆ ಬರ್ತಿರೋ ಅಂಥ ಸಮಯ. ಸೊ ಲೆಟ್ಸ್ ಚೆಕ್ ವಾಟ್ ಎವರ್ ಇಟ್ ಈಸ್. ಸೊ ಈ ಒಂದು ರಿಲೇಷನ್ಶಿಪ್ ಕಮಿಟೆಡ್ ರಿಲೇಷನ್ಶಿಪ್ ಆಗಿ ಟರ್ನ್ ಆಗುತ್ತಾ? ನಿಮ್ಮ ಒಂದು ಕರೆಂಟ್ ಎನರ್ಜಿ ಏನಿದೆ? ಸೊ ವಾಟ್ ಈಸ್ ಯುವರ್ ಕರೆಂಟ್ ಎನರ್ಜಿ ಇನ್ ದಿಸ್ ರಿಲೇಷನ್ಶಿಪ್? ಓ ವಾವ್, 10 ಆಫ್ ಕಪ್ಸ್. ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ಎನರ್ಜಿ ನೋಡೋದಾದರೆ ಈ ಒಂದು ಕನೆಕ್ಷನ್ ಕಡೆಗೆ ತುಂಬ ಎವಿಡೆಂಟ್ ಆಗಿದೆ. ಲೈಕ್ ಯು ಆರ್ ರಿಯಲಿ ಹ್ಯಾಪಿ. ಒಂದು ಫ್ಯಾಮ್ಲಿ ಥರ, ಒಂದು ರಿಯಲ್ ಫ್ಯಾಮ್ಲಿ, ರಿಯಲ್ ಕಪಲ್ಸ್ ಥರ ನೀವಿಲ್ಲಿ ಫೀಲ್ ಮಾಡ್ತಿರೋದು ಸ್ಪೆಷಲಿ ನಿಮ್ಮ ಕಡೆಯಿಂದ ನನಗಿಲ್ಲಿ ಅನ್ನಿಸ್ತದೆ. ತುಂಬ ಕೇರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ತುಂಬ ನರಿಶಿಂಗ್ ಆಗಿದೆ ರಿಲೇಷನ್ಶಿಪ್, ತುಂಬ ನರ್ಚರಿಂಗ್ ಆಗಿದೆ. ಹ್ಯಾಪಿ ಲೈಫ್. ಓಕೆನಾ? ಕಂಪ್ಲೀಟ್ ಓವರ್ ಆಲ್ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಯು ಆರ್ ಎಂಜಾಯಿಂಗ್ ಇಟ್. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಯು ಆರ್ ಹ್ಯಾವಿಂಗ್ ಫನ್ ಇನ್ ದಿಸ್ ರಿಲೇಷನ್ಶಿಪ್ ಅನ್ನೋದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ. ಓಕೆನಾ? ಸೊ ಲೆಟ್ಸ್ ಸಿ. ಸೊ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ 10 ಆಫ್ ಕಪ್ಸ್ ಏನಕ್ಕಿದೆ ನನ್ನ ಒಂದು ವ್ಯೂವರ್ನ ಎನರ್ಜಿಲಿ, ನನ್ನ ಒಂದು ಟ್ಯಾರೋಬಿನ ಎನರ್ಜಿಲಿ. ಆಫ್ ಕಪ್ಸ್. ಓಕೆ. ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಕಮಿಟ್ಮೆಂಟ್ ಸಿಕ್ಕಿದೆ ಗೊತ್ತಿಲ್ಲ, ಬಟ್ ಮೇ ಬಿ ದಿಸ್ ಈಸ್ ಅ ನ್ಯೂ ಲವ್. ಓಕೆನಾ? ಸೊ ನನಗಿಲ್ಲಿ ಅನ್ನಿಸ್ತಾ ಇರೋ ಪ್ರಕಾರ ನಿಮ್ಮ ಒಂದು ನ್ಯೂ ಫೇಸ್ ಸ್ಟಾರ್ಟ್ ಆಗಿದೆ, ಒಂದು ನ್ಯೂ ಲವ್ ಸ್ಟಾರ್ಟ್ ಆಗಿದೆ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ದೆರ್ ಇಸ್ ಸಮ್ ನ್ಯೂ ಬಿಗಿನಿಂಗ್ ಇನ್ ಇಯರ್. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅಂತೂ ಖಂಡಿತವಾಗ್ಲೂ ಆಗಿದೆ. ವೇರ್ ನಿಮ್ಮ ಪಾರ್ಟ್ನರ್
ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೂಡ ನೀವು ಕೂಡ ನಿಮ್ಮ ಒಂದು ಎನರ್ಜಿ ಏನಿದೆ ತುಂಬ ಹ್ಯಾಪಿಯಾಗಿ ಬರ್ತಾ ಇದೆ. ತುಂಬ ಲವ್ ಅನ್ನೋದು ಕಾಣಿಸ್ತಾ ಇದೆ, ತುಂಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿದೆ. ನೀವು ಕೂಡ ತುಂಬ ರೊಮ್ಯಾಂಟಿಕ್ ಆಗಿದ್ದೀರಾ ನಿಮ್ಮ ಪರ್ಸನ್ ಕಡೆಗೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ನ್ಯೂ, ದಿಸ್ ಈಸ್ ಕಂಪ್ಲೀಟ್ಲಿ ಸಮಥಿಂಗ್ ನ್ಯೂ. ಅದಕ್ಕೆ ನಿಮಗೂ ಕೂಡ ಅದೊಂದು ಹ್ಯಾಪಿನೆಸ್ ಫೀಲ್ ಆಗ್ತಾ ಇರೋದು, ಅದೊಂದು ಹೋಮ್ಲಿ ಫೀಲ್ ಆಗ್ತಾ ಇರೋದು. ದರ್ ಇಸ್ ಲಾಟ್ಸ್ ಆಫ್ ಲವ್, ದರ್ ಇಸ್ ಲಾಟ್ಸ್ ಆಫ್ ಕೇರ್ ಇನ್ ದಿಸ್ ರಿಲೇಷನ್ಶಿಪ್. ಓಕೆ, ಸೊ ಲೆಟ್ ಸಿ. ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನಿಮ್ಮ ಎನರ್ಜಿ. ಸೊ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ಟು ವಾಚ್, ವಾಟ್ಸ್ ಯುವರ್ ಪರ್ಸನ್ಸ್ ಕರೆಂಟ್ ಎನರ್ಜಿ ಟು ವಾಚ್. ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ನಿಮ್ಮ ಕಡೆ. ವಾವ್, ಅವರು ಕೂಡ ನಿಮ್ಮ ಬಗ್ಗೆ ಡೇ ಡ್ರೀಮ್ ಮಾಡ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆನಾ. ಸೊ ನಿಮ್ಮ ಪರ್ಸನ್ ಕೂಡ ಇಲ್ಲಿ, ನೀವು ಮಾತ್ರ ಅಲ್ಲ, ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಹಗ್ಲಿಗನ್ಸ್ ಕಾಣ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಆ್ಯಂಡ್ ನಿಮ್ಮ ದಾರಿನ ಕಾಯ್ತಾ ಇರ್ತಾರೆ. ಯಾವಾಗಲೂ ಕೂಡ ನಿಮ್ಮನ್ನ ಲೈಕ್ ನೋಡಬೇಕು, ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಸಿಕ್ಕಾಬಟ್ಟೆ. ಅದವ್ರಿಗೆ ತುಂಬ ಇದೆ. ಆ್ಯಂಡ್ ಆಲ್ಸೋ ತುಂಬ ಮೆಸೇಜಸ್ ಎಕ್ಸ್ಚೇಂಜ್ ಮಾಡ್ತೀರಾ ನೀವಿಬ್ಬರು. ತುಂಬ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತುಂಬ ಎಕ್ಸ್ಚೇಂಜ್ ಲೈಕ್ ಮೆಸೇಜಸ್ನ ಕಳಿಸ್ತಾನೆ ಇರ್ತಾರೆ, ಅಥವಾ ಕಾಲ್ಸಲ್ಲಿ ನೀವಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸೊ ನಿಮ್ಮ ಪರ್ಸನ್ನಿನ ಎನರ್ಜಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ದೇ ಲವ್ ಟೆಕ್ಸ್ಟಿಂಗ್ ಯು. ನಿಮಗೆ ಮೆಸೇಜ್ ಮಾಡೋದು ಅಥವಾ ನಿಮ್ಗೆ ಏನಾದ್ರು ಶೇರ್ ಮಾಡೋದು, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು, ಅವೆಲ್ಲ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ದಟ್ಸ್ ರಿಯಲಿ ಗುಡ್. ತುಂಬ ಎಮೋಷ್ನಲಿ ಇನ್ವೆಸ್ಟ್ ಆಗಿದ್ದಾರಾ. ಸೊ 9 ಆಫ್ ವಾಂಡ್ಸ್ ಏನಕ್ಕಿದೆ ಇಲ್ಲಿ? ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ ಇನ್ ದೇರ್ ಎನರ್ಜಿ. ಓಕೆ, ಸೊ ಅವರು ಕೂಡ ಎಮೋಷ್ನಲಿ ತುಂಬ ಇನ್ವೆಸ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಓಕೆನಾ. ಸೊ ದಿಸ್ ಪರ್ಸನ್ ಆಲ್ವೇಸ್ ವಾಂಟ್ಸ್ ಟು ಮೀಟ್ ಯು. ಪ್ರತಿ ಕ್ಷಣ ನೀವು ಮಾತಾಡೋಂಗಿಲ್ಲ, ನಿಮ್ಮನ್ನ ನೋಡೋದಕ್ಕೆ ರೆಡಿಯಾಗಿರ್ತಾರೆ. ಲಾಂಗ್ ಡಿಸ್ಟೆನ್ಸ್ ಆಗಿರಲಿ ಅಥವಾ ಇಬ್ಬರು ಎಲ್ಲೇ ಇದ್ದರೂ ಕೂಡ ದಿಸ್ ಪರ್ಸನ್ ವಾಂಟ್ಸ್ ಟು ಸಿ ಯು ಆಲ್ವೇಸ್. ಯಾವಾಗಲೂ ಕೂಡ ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಕೇರ್ ಮಾಡಬೇಕು, ಸ್ಪೆಷಲಿ ನಿಮಗೆ ಗಿಫ್ಟ್ಸ್ ಕೊಡಬೇಕು. ನಿಮ್ಗೆ ಏನಾದ್ರು ಒಂದು ಚಿಕ್ಕ ಪುಟ್ಟದಾದ್ರು ಸರಿ ನಿಮಗೋಸ್ಕರ ಏನಾದ್ರು ಆನ್ ದ ವೇ ತರ್ತಾ ಇರ್ತಾರೆ. ಮೇ ಬಿ ಯು ಲಿವ್ ಇನ್ ದ ಸೇಮ್ ಸಿಟಿ, ಇಬ್ಬರು ಕೂಡ ಒಂದೇ ಸಿಟಿಲಿ ಒಂದೇ ಜಾಗದಲ್ಲಿ ಇರ್ತೀರ ಅನ್ಸುತ್ತೆ. ಮೇ ಬಿ ಚಾಕ್ಲೇಟ್ಸ್ ತರೋದು, ಇಲ್ಲ ಫ್ಲವರ್ಸ್ ತರೋದು, ಇಲ್ಲ ರೋಸ್ ತರೋದು. ಫ್ಲವರ್ಸ್ ರೋಸ್ ಎರಡು ಒಂದೇ. ಸೊ ಯಾವಾಗಲೂ ಇದನ್ನು ಮಾಡ್ತಾರೆ. ಇವರಿಗೆ ತುಂಬ ಲೈಕ್ ಇಷ್ಟ ಆಗುತ್ತೆ. ನಿಮಗೆ ಏನಾದ್ರು ಒಂದು ತೊಗೊಂಬಂದು ಕೊಡೋದಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಈ ಒಂದು ಪರ್ಸನ್. ಓಕೆನಾ. ಸೊ ಅವರ ಒಂದು ಇಂಟೆನ್ಷನ್ ಏನಿದೆ ನಿಮ್ಮ ಕಡೆಗೆ. ಸೊ ವಾಟ್ ಆರ್ ದೇರ್ ಇಂಟೆನ್ಷನ್ ವಿತ್ ಯು? ನಿಮ್ಮ ಕಡೆ ಏನು ಇಂಟೆನ್ಷನ್ಸ್ ಇದೆ? ವಾಟ್ಸ್ ದಿಸ್ ಪರ್ಸನ್ಸ್ ಇಂಟೆನ್ಷನ್? Yes, please tell me what's their intention. What's their intention? What's their true intention? ಅವರ ಒಂದು ಟ್ರೂ ಇಂಟೆನ್ಷನ್ ಏನು? I guess ದಿಸ್ ಪರ್ಸನ್ ಇಸ್ ರಿಯಲಿ ನಾಟ್ ಕ್ಲಿಯರ್. ಲೈಕ್ ಅವರ ಒಂದು ನಿಮ್ಮ ಕಡೆಗೆ ಇಂಟೆನ್ಷನ್ ಏನು ಅನ್ನೋದು ಅವ್ರಿಗಿನ್ನ ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ. ಮೇ ಬಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದಾರೆ ಅವರು. ಲೈಕ್ ಇದು ಲಾಂಗ್ ಟರ್ಮಲ್ಲಿ ಹೋಗುತ್ತಾ ಅಥವಾ ಲಾಂಗ್ ಟರ್ಮ್ ಹೋಗುತ್ತಾ? ಬಿಕಾಸ್ ದಿಸ್ ಇಸ್ ಸಮಥಿಂಗ್ ನ್ಯೂ ಆಗಿರೋದ್ರಿಂದ ಈ ಪರ್ಸನ್ ಈಗಲೇ ಲಾಂಗ್ ಟರ್ಮ್ ಯೋಚನೆ ಮಾಡ್ತಿಲ್ಲ ಅಂತ ಕಾಣಿಸುತ್ತೆ. ಸೊ ದೇ ಆರ್ ಕನ್ಫ್ಯೂಸ್ಡ್. ಓಕೆನಾ. ಸೊ ಲೆಟ್ಸ್ ಕ್ಲಾರಿಫೈ ದಿಸ್ ಕಾರ್ಡ್. ಇದಂತ ನೋಡಿದ್ಮೇಲೆ ಪಕ್ಕ ಅನ್ನಿಸ್ತದೆ ದಿಸ್ ಈಸ್ ಲೈಕ್ ಒಂದು ತುಂಬ ವಿತಿನ್ ಅ ಇಯರ್ ಈ ಒಂದು ರಿಲೇಷನ್ಶಿಪ್ ಏನಿದೆ, ಒಂದು ವರ್ಷದೊಳಗಿರುವಂಥ ರಿಲೇಷನ್ಶಿಪ್ಗಳು. ಇದು ಯಾವುದೂ ಕೂಡ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇಲ್ಲ ಇಲ್ಲಿ, ಎಲ್ಲ ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ರಿಲೇಷನ್ಶಿಪ್ ಥರ ಕಾಣಿಸ್ತದೆ. ಸೊ ದ ಮೂನ್ ಏನಕ್ಕಿದೆ? ವಾಯ್ ಇಸ್ ದಿಸ್ ಮೂನ್ ಹಿಯರ್? ವಾಯ್ ಇಸ್ ದಿಸ್ ಮೂನ್ ಹಿಯರ್? ಸಿ ಬಿಕಾಸ್ ಆಫ್ ದರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗಿರ್ಬೋದು, ಅಥವಾ ಅವರ ಒಂದು ಮೆಂಟಾಲಿಟಿಯಲ್ಲಿ ಆಗಿರ್ಬೋದು. ಮೇ ಬಿ ನೀವಿಬ್ಬರು ಇನ್ನೂ ಚಿಕ್ಕವರಾಗಿರ್ಬೋದು. ಓಕೆನಾ. ಸೊ ಎನಿಥಿಂಗ್ ಇಟ್ ಕುಡ್ ಬಿ. ಈ ಒಂದು ರಿಲೇಷನ್ ಲೈಕ್ ಈ ಒಂದು ಸಿಚುವೇಶನ್ಸ್ಗಳಿಂದ ಅವರು ನಿಮ್ಮ ಕಡೆಗೆ ಇನ್ನೂ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಡೋಂಟ್ ಟೇಕ್ ಮಿ ರಾಂಗ್, ಇದನ್ನು ನಾನು ನೆಗೆಟಿವ್ ಆಗು ಅಂತಲೂ ಹೇಳ್ತಾ ಇಲ್ಲ. ಬಟ್ ಅವ್ರು ಇವಾಗ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರು ನೋ ಅಂತಲೂ ಹೇಳ್ತಿಲ್ಲ ಅಥವಾ ಎಸ್ ಅಂತಲೂ ಹೇಳ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಬಿಕಾಸ್ ರೈಟ್ ನಾವು ದೇ ಆರ್ ಟ್ರೈಂಗ್ ಟು ಫೈಟ್ ಮೆನಿ ಥಿಂಗ್ಸ್. ಅವರ ಲೈಫಲ್ಲಿ ಬೇರೆ ಯಾವುದ್ಯಾವುದೋ ಇನ್ನೂ ಸಿಚುವೇಶನ್ಗಳು, ಅವ್ರು ಸೀರಿಯಸ್ ಸಿಚುವೇಶನ್ನ ಅವ್ರು ಫೇಸ್ ಮಾಡ್ತಿರೋದ್ರಿಂದ ಮೇ ಬಿ ನಿಮ್ಮ ಬಗ್ಗೆ ಅಷ್ಟು ಲಾಂಗ್ ಟರ್ಮಲ್ಲಿ ಇನ್ನೂ ಯೋಚನೆ ಮಾಡಿಲ್ಲ ಅನಿಸುತ್ತೆ. ಬಿಕಾಸ್ ನೀವು ಅವ್ರ ಜೊತೆ ಇರೋದ್ರಿಂದ ಅವ್ರಿಗೆ ಅದು ಯೋಚನೆ ಮಾಡಬೇಕು ಅಂತಲೂ ಅನಿಸಿಲ್ಲ.
ಓಕೆನಾ. ಯು ಆರ್ ಬೀಯಿಂಗ್ ವಿತ್ ದಿಸ್ ಪರ್ಸನ್ ರಿಯಲಿ ಎಂಜಾಯ್ಸ್ ಇಟ್. ನೀವು ಇವ್ರ ಜೊತೆ ಏನಿದ್ರೆ ಅದನ್ನ ಎಂಜಾಯ್ ಮಾಡ್ತಾರೆ, ಅಥವಾ ನಿಮಗೆ ಯಾವುದೇ ಕಾರಣಕ್ಕೂ ಇವರು ಮೋಸ ಮಾಡ್ತಾ ಇಲ್ಲ. ಓಕೆನಾ. ದಿಸ್ ಪರ್ಸನ್ ಹ್ಯಾಸ್ ಫೀಲಿಂಗ್ಸ್ ಫಾರ್ ಯು. ಡೆಫಿನೆಟ್ಲಿ ಅವರಿಗೆ ನಿಮ್ಮ ಕಡೆ ಒಂದು ಫೀಲಿಂಗ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಬಟ್ ತುಂಬ ಅವರ ಒಂದು ಪ್ಲೇಟಲ್ಲಿ ಇವಾಗ ತುಂಬ ಇದೆ ಖಾಲಿ ಮಾಡೋದಕ್ಕೆ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಟು ಕಂಪ್ಲೀಟ್. ಸೊ ಫಸ್ಟ್ ಇವಾಗ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಫಸ್ಟ್ ಆ ಒಂದು ಸೀರಿಯಸ್ ಸಿಚುಯೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೆಷಲಿ ನೀವು ಇದು ಸ್ಟೂಡೆಂಟ್ಸ್ ಆಗಿದ್ರೆ ಅದು ತುಂಬ ರೆಸೊನೇಟ್ ಆಗುತ್ತೆ ನಿಮಗೆ. ಓಕೆನಾ. ಸೊ ವಾಟ್ ಈಸ್ ಬ್ಲಾಕಿಂಗ್ ದೇರ್ ಕಮಿಟ್ಮೆಂಟ್? ಅವ್ರಿಗೆ ನಿಮ್ಮ ಕಡೆ ಕಮಿಟ್ಮೆಂಟ್ ಕೊಡೋದಕ್ಕೆ ಏನು ಬ್ಲಾಕ್ ಆಗ್ತದೆ? ವಾಟ್ಸ್ ಬ್ಲಾಕಿಂಗ್ ದಿಸ್ ಕಮಿಟ್ಮೆಂಟ್? ಎಮೋಷ್ನಲ್ ವೂಂಡ್ಸ್. ಓಕೆ. ಸೊ ಇವ್ರಿಗೆ ಕೆಲವೊಂದು ಎಮೋಷ್ನಲ್ ವೂಂಡ್ಸ್ ಕೂಡ ಇದೆ. ಭಯ ಕೂಡ ಇವ್ರು ತುಂಬ ಭಯ ಪಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಎಮೋಷ್ನಲ್ ವೂಂಡ್ಸ್ ಕೂಡ ಇದೆ. ಎಮೋಷ್ನಲ್ ವೂಂಡ್ಸ್ ಅಂತಂದರೆ, ಆಸ್ ಅ ಸೆಡ್ ಇದೊಂದು ನ್ಯೂ ರಿಲೇಷನ್ಶಿಪ್ಪಲ್ಲಿ ಆಗಿರೋದ್ರಿಂದ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಇವ್ರು ತುಂಬ ನೋವು ತಿಂದಿದ್ದಾರೆ. ಓಕೆನಾ. ಸೊ ದೇ ವಾಂಟ್ ಟು ಸಿ ಈ ಒಂದು ರಿಲೇಷನ್ಶಿಪ್ ಎಷ್ಟು ಇನ್ನೂ ಮುಂದುವರಿಯುತ್ತೆ, ಏನೇನು ಆಗುತ್ತೆ ಅಂತ ಅವ್ರು ಇನ್ನೂ ನೋಡಬೇಕು. ಹಾಗಾಗಿ ಅವರು ಸಡನ್ ಆಗಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಓಕೆನಾ. ನೋವು ತುಂಬ ಇದೆ ಇವ್ರಿಗೆ, ಮನಸ್ಸಲ್ಲಿ ತುಂಬ ನೋವಿದೆ. ಸೊ ಹಾಗಾಗಿ ಅದರಿಂದ ಇವಾಗ ಹೀಲ್ ಆಗ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಬ್ಲಾಕಿಂಗ್ ದ ಕಮಿಟ್ಮೆಂಟ್. ರೈಟ್ ನಾವು ಅದ್ರ ಬಗ್ಗೆ ಅವರು ಲೈಕ್ ಯೋಚನೆ ಮಾಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಫ್ಲೆಕ್ಟಿಂಗ್ ಆನ್ ಹಿಮ್ಸೆಲ್ಫ್. ಅವರ ಒಂದು ಲೈಕ್ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ಅದೇ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಪ್ರತಿಯೊಂದು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು, ಪ್ರತಿಯೊಂದು ಸರಿಯಾಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ ಇವರು ಯಾವುದೂ ಕೂಡ ಯಾವುದ್ರ ಬಗ್ಗೆನೂ ಇವಾಗ ಯೋಚನೆ ಮಾಡ್ತಾ ಇಲ್ಲ. ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ, ಅಥವಾ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಬಟ್ ಈ ಪರ್ಸನ್ ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್, ಅವರ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪಾಸ್ಟಲ್ಲಿ ಈ ಪರ್ಸನ್ ಇವಾಗ ಬರೀ ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇವಾಗ ಚೆನ್ನಾಗಿದೆ, ವೆಲ್ ಆ್ಯಂಡ್ ಗುಡ್ ಅನ್ನೋ ಥರ ಈ ಪರ್ಸನ್ ಇದ್ದಾರೆ. ಅಥವಾ ಇದು ನೀವಾರು ಆಗಿರ್ಬೋದು, ಅಥವಾ ನೀವೇ ಈ ಒಂದು ಸಿಚುವೇಶನಲ್ಲಿ ಇರ್ಬೋದು. ವೈಸ್ ವರ್ಷ ಕೂಡ ಆಗುತ್ತೆ ಟಾರೋಲ್ಲಿ. ಓಕೆನಾ. ಸೊ ನೀವು ಕೂಡ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ತುಂಬ ನೋವು ತಿಂದು ನೀವು ಕೂಡ ಅಕ್ಸೆಪ್ಟ್ ಮಾಡ್ದಲ್ಲೇ ಇರುವಂಥದ್ದು ಕೂಡ ಆಗಿರ್ಬೋದು. ಸೊ ವಾಟ್ ಕಮಿಟ್ಮೆಂಟ್ ಲುಕ್ ಲೈಕ್ ವಿತ್ ದಿಸ್ ಪರ್ಸನ್? ಈ ಒಂದು ಪರ್ಸನ್ ಏನಾದರೂ ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ನಿಮ್ಮ ಒಂದು ರಿಲೇಷನ್ಶಿಪ್ ಇವರ ಜೊತೆ ಹೇಗಿರುತ್ತೆ? ವಾವ್, ಬ್ಯೂಟಿಫುಲ್. ಏಸ್ ಆಫ್ ಪೆಂಟಿಕಲ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರೋಯಿಂಗ್ ಆಗಿರುತ್ತೆ. ನೀವು ತುಂಬ ಅಂದರೆ ತುಂಬ ಇಬ್ಬರು ಕೂಡ ಬಿಲ್ಡಪ್ ಮಾಡ್ತೀರಾ. ತುಂಬ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಪಾಸಿಟಿವ್. ಅವರು ಏನಾದ್ರು ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ಇಬ್ಬರು ಕೂಡ ತುಂಬ ಗ್ರೋ ಆಗ್ತಾರೆ. ಇಬ್ಬರು ಕೂಡ ಆಲ್ಮೋಸ್ಟ್ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂತಾರೆ. ಇಟ್ ಕುಡ್ ಬಿ ಅ ಮ್ಯಾರೇಜ್. ಓಕೆನಾ. ಸೊ ನನಗೆ ಅನ್ಸೋ ಪ್ರಕಾರ ಇಬ್ಬರು ಸೇರಿ ಒಂದು ಫಿನಾನ್ಷಿಯಲ್ ಗ್ರೋತ್ ಆಗಿರ್ಬೋದು, ಅಥವಾ ಇಬ್ಬರು ಬೆಳೆಯೋದಕ್ಕೆ ಏನೇನೆಲ್ಲ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು, ಅದನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರ. ಅಕಸ್ಮಾತ್ ಈ ಒಂದು ಪರ್ಸನ್ ಜೊತೆ ನಿಮಗೆ ಕಮಿಟ್ಮೆಂಟ್ ಸಿಕ್ಕಿದ್ರೆ, ಇಫ್ ದಿಸ್ ಹ್ಯಾಪನ್ಸ್ ಖಂಡಿತವಾಗ್ಲೂ ತುಂಬ ಖುಷಿ ಪಡ್ತೀರಾ. ಸೊ ಇನ್ನು ಏಸ್ ಆಫ್ ಪೆಂಟಿಕಲ್ಸ್ ಏನಕ್ಕಿದೆ ಇಲ್ಲಿ? ಕಮಿಟ್ಮೆಂಟ್ ವಿತ್ ದಿಸ್ ಪರ್ಸನ್ಗೆ ಏಸ್ ಆಫ್ ಪೆಂಟಿಕಲ್ಸ್ ಏನಕ್ಕಿದೆ? ಯಾವ ರೀತಿ ಇರುತ್ತೆ? ಏಸ್ ಆಫ್ ಪೆಂಟಿಕಲ್ಸ್ ವಿತ್ ಏಸ್ ಆಫ್ ಪೆಂಟಿಕಲ್ಸ್. ನಿಮ್ಮ ಲೈಫಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಇಬ್ಬರು ರಿಲೇಷನ್ಶಿಪ್. ಆ್ಯಂಡ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಈ ಒಂದು ಪರ್ಸನ್. ನಿಮಗಂತೂ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಬೇಕಂದ್ರೂ ಇವರೇ ನಿಮಗೆ ಆಫರ್ ಮಾಡ್ತಾ ಹೋಗ್ತಾರೆ. ಯಾವುದಕ್ಕೂ ಕೂಡ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ತುಂಬ ಲೈಕ್ ಒಂದು ಹ್ಯಾಪಿನೆಸ್ ಅನ್ನೋದು ಇರುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆನಾ. ಅದಂತೂ ಪಕ್ಕ ಅಂತೂ ನಾನು ಹೇಳ್ತೀನಿ. ಸೊ ಲೈಕ್ಲಿ ಔಟ್ಕಮ್ ಏನು? ಇನ್ನು ನೆಕ್ಸ್ಟ್ 3 ಮಂತ್ಸಲ್ಲಿ ನೀವು ಇಬ್ಬರ ಮಧ್ಯೆ ರಿಲೇಷನ್ಶಿಪ್ಪಲ್ಲಿ ಏನಾಗ್ಬೋದು? ನಾನು ಏನಕ್ಕೆ ಈ ರೀಡಿಂಗ್ನ ನಾನು ಜಾಸ್ತಿ ಎಲಾಬ್ರೇಟ್ ಮಾಡ್ತಾ ಇಲ್ಲ ಅಂತ ಅಂದರೆ, ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ ಇವತ್ತು ರೀಡಿಂಗ್ ನಿಮ್ಮದು, ಸ್ಪೆಷಲಿ ಗ್ರೂಪ್ 2. ಐ ಲೈಕ್ ಇಟ್. ಸೊ ವಾಟ್ಸ್ ದ ಲೈಕ್ಲಿ ಔಟ್ಕಮ್ ಇನ್ ದ ನೆಕ್ಸ್ಟ್ 3 ಮಂತ್ಸ್, ವಿತಿನ್ ನೆಕ್ಸ್ಟ್ 3 ಮಂತ್ಸ್? ಪೇಜ್ ಆಫ್ ಸೋರ್ಸ್. ಓಕೆ. ಸೊ ನೀವಿಬ್ಬರು ಇನ್ನೂ ಎಲ್ಲದೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲೈಕ್ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು, ಏನೇನೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ಲೋಲಿ ಕಂಪ್ಲೀಟಾಗಿ ಎಲ್ಲ ಕಮ್ಯುನಿಕೇಷನ್ ಆಗುತ್ತಿಲ್ಲ. ಓಪನಾಗಿ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕೂಡ ಹೈಡಿಂಗ್ಸ್ ಇರಲ್ಲ, ಸೀಕ್ರೆಟ್ಸ್ ಅನ್ನೋದು ಖಂಡಿತವಾಗ್ಲೂ ಇರಲ್ಲ. ನಿಮ್ಮಿಬ್ಬರ ಮಧ್ಯೆ ಎಲ್ಲ ಕಂಪ್ಲೀಟಾಗಿ ಓಪನ್ ಅಪ್ ಆಗಿ ಹೇಳ್ಕೊತೀರ. ಓಕೆ, ನನ್ನ ಲೈಫಲ್ಲಿ ಇದಾಗಿತ್ತು, ಅದಾಗಿತ್ತು, ನನ್ನ ಫ್ಯಾಮಿಲಿಗೆ, ಎಸ್ಪೆಷಲಿ ನನಗೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ಮಾತುಕತೆ ಆಗ್ತಿರೋ ಥರ ಇಲ್ಲಿ ಅನ್ನಿಸ್ತದೆ. ಖಂಡಿತವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಪ್ರೋಗ್ರೆಸ್ ಆಗ್ತಾ ಇದೆ, ಎಲ್ಲ ಓಪನ್ ಅಪ್ ಆಗ್ತಾ ಇದೆ. ಓಪನಿಂಗ್ ಅಪ್ ಅನ್ನೋದು ಖಂಡಿತವಾಗ್ಲೂ ಆಗ್ತಾ ಇದೆ. ಓಕೆನಾ. ಸೊ ಇಲ್ಲಿ ಪೇಜ್ ಆಫ್ ಸೋರ್ಸ್ ಏನಕ್ಕಿದೆ ನೆಕ್ಸ್ಟ್ 3 ಮಂತ್ಸ್ ಎನರ್ಜಿಲಿ?
ಹಾರ್ಟ್ಸ್ ಎಲ್ಲ ಬೀಳ್ತಿದೆ ಗೈಸ್. ಈ ಪರ್ಸನ್ ಕೂಡ ನಿಮ್ಮ ಕಡೆಗೆ ಏನಾದ್ರು ಆ್ಯಕ್ಷನ್ ತೊಗೊಳ್ಬೋದು. ಲೈಕ್ ನಿಮಗೆ ಒಂದು ಖುಷಿ ಕೊಡೋವಂಥ ಒಂದು ಸಿಚುವೇಶನ್ ಮೇಲೆ ಈ ಪರ್ಸನ್ ಏನಾದ್ರು ಆ್ಯಕ್ಷನ್ ತೊಗೊಂಡು ನಿಮ್ಮನ್ನು ಕೂಡ ಹ್ಯಾಪಿಯಾಗಿ ಫೀಲ್ ಮಾಡಿಸ್ಬೋದು. ಐ ಗೆಸ್ ಯು ಗೈಸ್ ವುಡ್ ಟ್ರಾವೆಲ್ ಸಮ್ವೇರ್, ಎಲ್ಲಿಯಾರು ಒಂದು ಕಡೆ ಟ್ರಾವೆಲ್ ಮಾಡ್ಬೋದು. ಇಫ್ ನಾಟ್ ಬಟ್ ನಿಮ್ಮ ಕಡೆ ನಿಮ್ಮ ಪರ್ಸನ್ ಏನೋ ಒಂದು ಆ್ಯಕ್ಷನ್ ತೊಗೊಳ್ತಾರೆ. ಗಿಫ್ಟ್ ಅಂತೂ ರಿಸೀವ್ ಆಗುತ್ತೆ ಖಂಡಿತವಾಗ್ಲೂ. ಇಲ್ಲಿ ಏನಾದ್ರು ಒಂದು ಗಿಫ್ಟ್ ಅಂತೂ ಇಲ್ಲಿ ಕೊಡ್ತಾರೆ, ಓಕೆನಾ. ಸೊ ತುಂಬ ಪ್ಯಾಷನೇಟ್ ಆಗ್ತಾರೆ ನಿಮ್ಮ ಬಗ್ಗೆ ಅಂತೂ. ನಿಮ್ಮ ಪರ್ಸನ್ ತುಂಬ ಪ್ಯಾಷನೇಟ್ ಆಗಿ ಇಲ್ಲಿ ಟರ್ನ್ ಆಗ್ತಾರೆ. ಸೊ ವಾಟ್ಸ್ ದ ಗೈಡೆನ್ಸ್ ಫಾರ್ ಯು? ಜಾಸ್ತಿ ಕನ್ಫ್ಯೂಸ್ಡ್ ಆಗಬೇಡಿ, ಜಾಸ್ತಿ ಎಕ್ಸೈಟ್ ಆಗಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಐ ಗೆಸ್ ನೀವು ತುಂಬ ಎಕ್ಸೈಟ್ ಆಗ್ತಾಯಿದ್ದೀರಾ, ತುಂಬ ಓವರ್ವೆಲ್ಮಿಂಗ್ ಆಗ್ತಾ ಇದ್ದೀರಾ. ಅದು ಬೇಡ, ಓಕೆನಾ. ಸೊ ಇವಾಗ ನೀವು ಓವರ್ವೆಲ್ಮಿಂಗ್ ಆಗೋ ಟೈಮಲ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ಯರ್ ಸೆಲ್ಫ್, ಯು ಹ್ಯಾವ್ ಟು ಬಿ ಕಾಮ್. ಸೊ ನಿಮ್ಗೆ ಏನು ಅನ್ಸಿದ್ರು ಕೂಡ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳಿ, ಅಥವಾ ಯಾರ ಹತ್ರನಾದ್ರು ಗೈಡೆನ್ಸ್ ತೊಗೊಳ್ಳಿ. ಅಥವಾ ನಿಮ್ಮ ಮೈಂಡಲ್ಲಿ ನೀವೇ ಥಿಂಕ್ ಮಾಡಿಕೊಂಡು ಡೌಟ್ ಕ್ರಿಯೇಟ್ ಮಾಡ್ಕೊಳ್ಬೇಡಿ, ಅಥವಾ ಅವ್ರಿಗೆ ಏನೇ ಇದ್ರೂ ಕೂಡ ನೀವು ಕೂಡ ಹೇಳಿ ಇಬ್ಬರು ಮಾತಲ್ಲಿ ಬಗೆಹರಿಸ್ಕೊಳ್ಳಿ, ಓಪನ್ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಓಕೆನಾ. ಸೊ ಅಕಸ್ಮಾತ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್, ಹ್ಯಾವ್ ಅ ಗ್ರೇಟ್ ಡೇ. ಐ ಗೆಸ್ ಈ ಒಂದು ರೀಡಿಂಗ್ ನಿಮಗೆ ತುಂಬ ಇಷ್ಟ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾ, ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.